ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮತ್ತೊಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದು 7:30 ಆಗಿದೆ. ಇವಾಗ ತಿಂಡಿ ಮಾಡಬೇಕು. ಅದಕ್ಕೋಸ್ಕರ ನನ್ನ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ತಿಂಡಿಗೆ ರಾಗಿ ದೋಸೆ ಮತ್ತೆ ಕಡಲೆ ಬೀಜದ ಚಟ್ನಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ಈಗ ಕಡಲೆ ಬೀಜ ಖಾಲಿ ಆಗಿತ್ತು ನಮ್ಮ ಮನೇಲಿ ಕಡಲೆಕಾಯಿನೇ ಇತ್ತು. ಹಂಗಾಗಿ ಅದನ್ನ ಸುಲ್ಕೊಂಡು ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಮ್ಮ ಮಗಳು ಕೂಡ ಕಡಲೆ ಬೀಜ ಸುಲ್ಕೊಂಡು ಕೊಟ್ಲು. ಮನೆಗೆ ಹಿಂಗೆ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರು ಇದ್ರೆ ಬೇಗ ಕೆಲಸಗಳಾಗುತ್ತೆ. ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ರೆ ಕಡಲೆ ಬೀಜದಲ್ಲಿ ಸಿಪ್ಪೆನ ತೆಗಿಯಲ್ಲ, ಹಂಗೇನೆ ಹಾಕ್ತೀನಿ ನಾನು. ನೋಡಿ, ಇವಾಗ ಚಟ್ನಿ ರೆಡಿ ಆಯಿತು. ಇನ್ನು ಇವಾಗ ದೋಸೆ ಮಾಡಬೇಕು. ದೋಸೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟನ್ನ. ಇದಕ್ಕೆ ದೋಸೆ ಹಿಟ್ಟಿಗೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಬೆರೆಸ್ಕೊಂಡು ಕದ್ರಕೊಂಡು ಒಯ್ತಾ ಇದ್ದೀನಿ ದೋಸೆನ. ನೋಡಿ, ತುಂಬಾ ಸ್ಮೂತಾಗಿ ಬರುತ್ತೆ. ನಮ್ಮನೇಲಿ ಈ ದೋಸೆ ನಮ್ಮ ಭುವನ್ಗೆ ತುಂಬ ಇಷ್ಟ. ಹಾಗಾಗಿ ನಾನು ವಾರಕ್ಕೊಂದ್ಸಲಿನಾದರೂ ಮಾಡ್ತಾ ಇರ್ತೀನಿ. ಮುದ್ದೆ ಮಾಡಿದ್ರೆ ತಿನ್ನಲ್ಲ, ಈ ರೀತಿ ದೋಸೆ ಆ ಥರ ಮಾಡಿಕೊಟ್ರೆ ತಿಂತಾರೆ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಇಷ್ಟ ಅಂದರೆ ಭುವನ್ಗೆನೆ. ನೋಡಿ, ಇವಾಗ ದೋಸೆ ಎಲ್ಲ ರೆಡಿ ಆಯಿತು. ಅವ್ರಿಗೂ ಕೊಟ್ಬಿಟ್ಟು ಬಾಕ್ಸಿಗೂ ಹಾಕ್ಕೊಟ್ಬಿಟ್ಟು ಆಮೇಲೆ ನಾವು ಹಾಕ್ಕೊಳ್ಳೋಣ ದೋಸೆನ ಅಂತೇಳಿ ಅವ್ರಿಗೆ ಫಸ್ಟು ರೆಡಿ ಮಾಡಿ ಕಳಿಸ್ಬಿಟ್ರೆ ಅವರು ಇನ್ನು ಹೋಗ್ತಾರೆ. ಆಮೇಲೆ ನಿಧಾನಕ್ಕೆ ನಾವು ಮಾಡ್ಕೊಂಡು ತಿನ್ನೋಣ ಅಂತೇಳಿ ಅವರಿಗೆ ರೆಡಿ ಮಾಡಿದ್ದಾಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ರಾಗಿ ದೋಸೆ ಕಡಲೆ ಬೀಜದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಸೂಪರಾಗಿರುತ್ತೆ. ಇನ್ನು ಇವತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಐಶ್ವರ್ಯಂಗೆ. ಹಂಗಾಗಿ ಅದನ್ನು ಸ್ವಲ್ಪ ಆದರೆ ನಿಮಗೆ ತೋರಿಸ್ತೀನಿ. ಅವ್ರ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ, ಹಂಗಾಗಿ ತೋರಿಸ್ತೀನಿ. ಇನ್ನು ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ತಲೆ ಬಾಚ್ಬಿಟ್ಟು ಇವತ್ತು ಟೈಮ್ ಆಗೋಗಿದೆ ಅಂತ ಒಂದೇ ಜಡೆನೇ ಹಾಕ್ತಾಯಿದ್ದೀನಿ. ಇನ್ನು ಮನೇಲಿ ಬೇರೆ ತುಂಬಾ ಜಾಸ್ತಿ ಕೆಲಸ ಇದೆ. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ತಿಂದ್ಕೊಂಡು ಹೊರಡಬೇಕಿನ್ನು. ಅಂಗಡಿ ಹತ್ರ ಹೋಗಿ ಕೆಲಸ ಏನಾದರೂ ಇದ್ದರೆ ಮುಗಿಸ್ಬಿಟ್ಟು ಅವ್ರ ಸ್ಕೂಲ್ ಹತ್ರ ಹೋಗಿ ಬರಬೇಕು. ಇನ್ನು ನೋಡಿ, ಅವರು ಕೂಡ ರೆಡಿ ಆದರು. ಇನ್ನು ರೆಡಿಯಾಗಿ ಹೊರಟರು ಅವರು ಸ್ಕೂಲ್ಗೆ. ಈ ನಡುವೆ ಅಂತೂ ಭುವನ್ ಜಾಸ್ತಿ ತೀಟೆ ಮಾಡ್ತಾನೆ, ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ. ನೋಡ್ತಾ ಇರ್ಬೋದು ನೀವು. ಬಾಯ್. ಇನ್ನು ಹೋಗಿ ನಮ್ಮ ಮನೆಯವ್ರು ಬಿಟ್ಟು ಬರ್ತಾರೆ ಇನ್ನು ಮನೆಗೆ. ನಾನು ಕೂಡ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಿದ್ನಲ್ಲ, ಎಲ್ಲ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲ ಮುಗಿಸ್ಕೊಂಡು ಅವ್ರು ಬರೋಷ್ಟರಲ್ಲಿ ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ. ಅವರು ತಿಂಡಿಗೆ ಬರ್ತಾರೆ ಇನ್ನು ನಮ್ಮ ಮನೆಯವರು. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ರೆಡಿ ಆಗಿಬಿಟ್ಟು ನಾನು ಕೂಡ ಹೋಗ್ತಾಯಿದ್ದೀನಿ ಅಂಗಡಿ ಹತ್ರ. ಇನ್ನು ನಮ್ಮ ಮನೆಯವರು ಕೂಡ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಪಕ್ಕದ ಮನೆ ಆಂಟಿ ಬಂದು ಇವರು ಮಂಡಿಲಿ ರಾಗಿ ಮಾರ್ತಾರೆ. ಹಂಗಾಗಿ ಇವ್ರ ಹತ್ರನೇ ರಾಗಿ ತಗೊಂಡು ಬಂದಿದ್ದೇನೆ. ಇದನ್ನ ಹಾಕಿಸ್ಕೊಂಬಂದು ಶಾವಿಗೆ ಹೊತ್ತು ಚೆನ್ನಾಗಿರ್ತವೆ ಅಂತ ಹೇಳ್ತಿತ್ತು. ನಾನು ಶಾವಿಗೆ ಏನು ಹೊತ್ತಿರಲಿಲ್ಲ, ರಾಗಿ ದೋಸೆ ಚಟ್ನಿ ಮಾಡಿದ್ದೆ ಬೆಳಗ್ಗೆನೇ. ಇವ ಆಂಟಿ ನಾನು ಮಾತಾಡ್ತೀನಿ, ನನ್ನನ್ನು ತೋರಿಸು ವೀಡಿಯೋದಾಗೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ಹಂಗಾಗಿ ಅವ್ರನ್ನೇ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದೀನಿ. ಕೇಳಿಸ್ಕೊಳ್ರಿ, ಸ್ವಲ್ಪ ಮಾತಾಡ್ತಾರಂತೆ. ಸೂಪರ್ ಆಗೈತೆ. ನೀವು ಸ್ವಲ್ಪ ತಿಂದು ನೋಡಿ, ಟೇಸ್ಟ್ ನೋಡಿ. ನಾನು ತಿಂತಾ ಇದ್ದೀನಿ ನೋಡಿ. 4 ದೋಸೆ ಮಿತ್ತವಾಗಿ ಚೆನ್ನಾಗಿ ಬಂದಿದೆ. ಸರಿನಾ? ನಾನು ನೋಡಿ. ಇವರಂತೂ ತುಂಬಾ ಕಾಮಿಡಿ ಮಾಡ್ತಾರೆ. ಮನೆ ಹತ್ರ ಇದ್ರೆ ಅಂತೂ ಬೇಜಾರೇ ಆಗಲ್ಲ, ಅಷ್ಟು ನಗಿಸ್ತಾರೆ. ಇನ್ನು ನಮ್ಮ ಮನೆಯವರು ಕೂಡ ತಿಂಡಿ ತಿಂದ್ಬಿಟ್ಟು ಅವರು ಕೂಡ ಹೊರಡ್ತಾರೆ. ಇನ್ನು ನೋಡಿ, ನಾನು ದೋಸೆ ಮಾಡಿದಾಗೆಲ್ಲ ಈ ಥರ ಸೀದಿಸ್ತೀನಿ ದೋಸೆನ. ಈ ಥರ ಕರಿ ಅನ್ನಂಗೆ ದೋಸೆ ಮಾಡಿದ್ರೆ ಮಕ್ಕಳು ಹೋಮ್ವರ್ಕ್ ಮಾಡ್ತಾರಲ್ಲ, ಆ ಟೈಮಲ್ಲಿ ತಿನ್ಕೊತಾರೆ ಅಂತ ಹೇಳಿ. ಇನ್ನು ನಾನು ಕೂಡ ತಿಂಡಿ ತಿಂದ್ಕೊಂಡು ಸ್ಕೂಲ್ ಹತ್ರ ಹೋದೆ. ಸ್ಕೂಲ್ ಹತ್ರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಅದನ್ನು ಸ್ವಲ್ಪ ವೀಡಿಯೋನ ಇಲ್ಲಿ ಹಾಕಿದ್ದೀನಿ. ನೋಡಿ ಹೆಂಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲ ಮಕ್ಕಳು ಕೂಡ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಐಶು ಫ್ರೆಂಡ್ಸೇನೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲನ.
ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮರಿದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.